ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಮುಂಬರುವ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಆಯ್ಕೆ ಮಾಡಿದೆ ಬಿಜೆಪಿ. ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿ ಎಂದು ಅದು ಅಧಿಕೃತವಾಗಿ ಘೋಷಿಸಿದೆ. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದ್ದು, ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಧಾಕೃಷ್ಣನ್. ರಾಧಾಕೃಷ್ಣನ್ ಅವರ ಹೆಸರನ್ನು ಭಾನುವಾರ ನಡೆದ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮಗೊಳಿಸಲಾಯಿತು. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದಾಗಿ ಉಪರಾಷ್ಟ್ರಪತಿಗಳ ಸ್ಥಾನ ತೆರವಾಗಿದೆ. ಆಕ್ಸಿಯಂ 4 ಮಿಷನ್ಗಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತೆರಳಿದ್ದ ಶುಭಾಂಶು ಶುಕ್ಲಾ ತಾಯ್ನಾಡಿಗೆ ಬಂದಿದ್ದಾರೆ. ನವದೆಹಲಿಗೆ ಬಂದಿಳಿದ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ನಂತರ ಮೊದಲ ಬಾರಿಗೆ ಶುಭಾಂಶು ತಾಯ್ನಾಡಿಗೆ ಮರಳಿದ್ದಾರೆ. ಅಮೆರಿಕದಿಂದ ಮಧ್ಯರಾತ್ರಿ ದೆಹಲಿಗೆ ಆಗಮಿಸಿದ ಶುಭಾಂಶು ಅವರನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಬರಮಾಡಿಕೊಂಡರು. ಆಕ್ಸಿಯಂ ಸ್ಪೇಸ್ ಮಿಷನ್ ಬಳಿಕ ಭಾರತಕ್ಕೆ ನೀಡಿದ ಮೊದಲ ಭೇಟಿ ಇದಾಗಿದೆ. ಸ್ವಲ್ಪ ದಿನ ಲಕ್ನೋದಲ್ಲಿ ಕುಟುಂಬದವರೊಂದಿಗೆ ಕಾಲ ಕಳೆಯುವ ಶುಭಾಂಶು ಅವರು ಆಗಸ್ಟ್ 22ರಂದು ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಭಾಗವಹಿಸಲು ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಮತದಾರರ ಮಾಹಿತಿ ಬಹಿರಂಗಪಡಿಸಿದ್ದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಕಠಿಣ ಎಚ್ಚರಿಕೆಯನ್ನು ಚುನಾವಣಾ ಆಯೋಗ ನೀಡಿದೆ. ಮತದಾರರ ಮಾಹಿತಿ ಲೀಕ್ ಆಗಿದ್ದು, ಇದು ಭಾರತೀಯ ಸಂವಿಧಾನಕ್ಕೆ ಮಾಡಿದ ಅವಮಾನ ಹಾಗೂ ಚುನಾವಣಾ ನೀತಿಯ ಉಲ್ಲಂಘನೆ ಎಂದು ಆಯೋಗ ಕಟು ಶಬ್ದಗಳಲ್ಲಿ ಹೇಳಿದೆ. ಬೆಂಗಳೂರಿನ ಜಯನಗರದಲ್ಲಿ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಜಯನಗರದ 7ನೇ ಬ್ಲಾಕ್ನಲ್ಲಿ ಈ ಘಟನೆ ಸಂಭವಿಸಿದೆ. ಬುಡ ಸಮೇತ ಬೃಹತ್ ಮರ ಉರುಳಿ ಬಿದ್ದಿದೆ. 2 ವಿದ್ಯುತ್ ಕಂಬಗಳು ಹಾಗೂ ಬೈಕುಗಳು ಜಖಮಾಗಿದೆ. ಶರಾವತಿ ನದಿಯಲ್ಲಿ ವಾಟರ್ ಬೇಸ್ ಅಭಿವೃದ್ಧಿಪಡಿಸಲು ಚಿಂತಿಸಲಾಗುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಇದರಿಂದ ಎಲ್ಲಾ ಕಾಲದಲ್ಲೂ ನದಿಯಲ್ಲಿ ನೀರಿದ್ದು ಕ್ರೂಸ್ ಹಾಗೂ ಬೋಟ್ಗಳು ಓಡಾಡಲು ಸುಗಮವಾಗುತ್ತದೆ ಎಂದರು. ಪ್ರಧಾನಿ ಮೋದಿಯವರ ಸಹಕಾರದಿಂದ ಶಿವಮೊಗ್ಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನ ಹರಿಸಲಾಗುತ್ತಿದೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದರು. ಮೈಸೂರಿನಲ್ಲಿ ತಂಗಿರುವ ಗಜಪಡೆಗೆ ರಾಜಾತಿಥ್ಯ ನೀಡಲಾಗುತ್ತಿದೆ. ದಸರಾದಲ್ಲಿ ಪಾಲ್ಗೊಳ್ಳುವ ಈ ಆನೆಗಳು ಭರ್ಜರಿ ಭೋಜನ ಸವಿಯುತ್ತಿದೆ. ಆನೆಗಳ ಆಹಾರಕ್ಕಾಗಿ ಸುಮಾರು 60 ಲಕ್ಷ ರೂಪಾಯಿ ವ್ಯಯ ಮಾಡುತ್ತಿದೆ ರಾಜ್ಯ ಸರ್ಕಾರ. ಆನೆಗಳಿಗೆ ದಿನವೂ 2 ಬಾರಿ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ. ಬೆಳಗ್ಗೆ ಹಾಗೂ ಸಂಜೆ ತಾಲೀಮು ಮುಗಿಸಿ ಬಂದ ನಂತರ ಪೌಷ್ಟಿಕ ಭರಿತ ಆಹಾರವನ್ನು ನೀಡುತ್ತಿದ್ದಾರೆ. ಕಾಳು ಹಾಗೂ ತರಕಾರಿಯನ್ನು ಬೇಯಿಸಿ ಉಂಡೆ ಕಟ್ಟಿ ಆನೆಗಳಿಗೆ ತಿನ್ನಿಸಲಾಗುತ್ತಿದೆ. ತೂಕ ಹೆಚ್ಚಿಸುವುದಕ್ಕಾಗಿ ಹಾಗೂ ಶಕ್ತಿ ವೃದ್ಧಿಗಾಗಿ ಈ ರೀತಿಯ ಆಹಾರದ ಮೆನು ತಯಾರಿಸಿದೆ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯಿಂದ ಗಂಡಾನೆಗೆ 750 ಕೆಜಿ ಹಾಗೂ ಹೆಣ್ಣಾನೆಗಳಿಗೆ 550 ಕೆಜಿ ಆಹಾರವನ್ನು ಉಣಿಸಲಾಗುತ್ತಿದೆ. ಈ ಬಾರಿ ಬೆಣ್ಣೆ ಹಾಗೂ ಗೋಧಿಯನ್ನು ಮೆನುವಿಂದ ಕೈಬಿಡಲಾಗಿದೆ. ಅದರ ಬದಲಿಗೆ ರಾಗಿ ಹಾಗೂ ಹುರುಳಿಯನ್ನು ಕೊಡುತ್ತಿದ್ದಾರೆ. ಬೊಜ್ಜು ಹೆಚ್ಚಾದರೆ ಆನೆಗಳಿಗೆ ಹೆಚ್ಚು ದೂರ ನಡೆಯಲಾಗುವುದಿಲ್ಲ. ಹಾಗಾಗಿ ಬೊಜ್ಜು ಹಾಗೂ ಕೊಬ್ಬು ಹೆಚ್ಚಾಗದಂತೆ ಗಮನ ಹರಿಸಲಾಗುತ್ತಿದೆ. 2ನೇ ತಂಡದ ಆನೆಗಳು ಆಗಸ್ಟ್ 25ರ ನಂತರ ಮೈಸೂರಿಗೆ ಬರಲಿವೆ. ಬೆಂಗಳೂರಿನಲ್ಲಿ ಭಾನುವಾರದಂದು ಹೆವಿ ಟ್ರಾಫಿಕ್ ಜಾಮ್ ಆಗಿತ್ತು. ಸಾಮಾನ್ಯವಾಗಿ ಶನಿವಾರ ಹಾಗೂ ಭಾನುವಾರದಂದು ಟ್ರಾಫಿಕ್ ದಟ್ಟಣೆ ಅಷ್ಟಾಗಿ ಇರೋಲ್ಲ. ಆದರೆ ಈ ಬಾರಿ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಬೇರೆ ಬೇರೆ ಊರುಗಳಿಗೆ ತೆರಳಿದ್ದ ಬೆಂಗಳೂರಿಗರು ಒಮ್ಮೆಗೆ ವಾಪಸ್ಸಾದ ಪರಿಣಾಮ ಭಾನುವಾರ ಸಾವಿರಾರು ವಾಹನಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದವು. ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು. ಇದೇ ರೀತಿ ಕುಣಿಗಲ್ ಬೈಪಾಸ್ ರೋಡ್ನಲ್ಲಿಯೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದ ದೃಶ್ಯ ಕಂಡುಬಂದಿತು. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.